ನನ್ನ ಮಗಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಅವಳನ್ನ ಬೇರೆ ಯಾರಿಗಾರು ಮದುವೆ ಮಾಡೋದು ನನಗೆ ತಪ್ಪು ಅನ್ಸುತ್ತೆ. ಇಬ್ಬರನ್ನೂ ದೂರ ಮಾಡಿ ಜೀವನ ಪೂರ್ತಿ ನರಳಕ್ಕಿಂತ ನನ್ನ ಹಠ ಬಿಟ್ಟು ಅವರಿಬ್ಬರನ್ನೂ ಒಂದು ಮಾಡೋಣ ಅನ್ಕೊಂಡೆ. ಅವಿಬ್ರು ಹುಡ್ಕೊಡ್ರಪ್ಪ. ಆಗ್ಲೇ ದೀಪಿಕಾ ಜೊತೆ ಟ್ವೀಟ್ ಆಡ್ತಿರ್ಬೇಕು ನಿಧಿ. ಇದು ಮಾತ್ರ ಪಕ್ಕಾ ಹೌದು ಅತ್ತೆ. ಬ್ರೋ ಇವ್ ಹೀಗೆಲ್ಲ ಮಾಡಿದ್ರೆ ಎಚ್ಚರ ಆಗಲ್ಲ ಬ್ರೋ. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿ ನೀನು ಕೇಳಿದ್ದ ಬರಬಲ್ಲಿ ನೀಡಿದ್ದೆ. ಏಳು, ಎದ್ದೇಳು. ನಿಧಿ ಕೊಟ್ಟಿರೋದು ವಧುನ, ವರ ಅವನೇ ಅಲ್ವಾ? ಕರೆಕ್ಟ್. ಕನ್ಸಲ್ಲ ಅಂತ ಪ್ರೂವ್ ಆಗೋಯ್ತಾ? ಸೀರಿಯಸ್ಲಿ ಬ್ರೋ, ಐ ಸ್ಟಿಲ್ ಕಾನ್ ಬಿಲೀವ್. ಪಪ್ಪ ನಮ್ಮನೆಗೆ ಬಂದಿದ್ರಾ? ಕಣ. ಮದುವೆ ವಿಷಯ ಮಾತಾಡಿದ್ರಾ? ಕಣ. ಮೈ ಗಾಡ್, ಇದೆಲ್ಲ ಹೇಗ್ ಸಾಧ್ಯ ಬ್ರೋ? ಅಲ್ಲ, ಅಷ್ಟೆಲ್ಲ ಕೋಪ ಇರೋರು ಅವರಾಗವರೇ ಬಂದು ಹೇಗೆ ಒಪ್ಕೊಂಡ್ರು? ಅಮ್ಮ, ಅಭಿಮುಖದಲ್ಲಿ ಇಷ್ಟು ದಿನ ಆದ್ಮೇಲೆ ಕಳೆ ಕಾಣ್ತಿದೆ. ಇದಕ್ಕೆಲ್ಲ ಕಾರಣ ನೀವೇ. ಕೊನೆಗೂ ನಿನ್ ಪ್ರೀತಿನ ನೀನು ಉಳಿಸ್ಕೊಂಡ್ಬಿಟ್ಟೆ ಅಭಿ. ತುಳಸಿ ಅವರೇ, ನನ್ನ ಮಗನ ಮುಖದಲ್ಲಿ ಈ ನಗು ನೋಡಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಆ ನಗುನ ಮತ್ತೆ ತಂದು ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಹೌದು ತುಳಸಿ ಅವರೇ, ನಮ್ ಯಾರ ಕೈಲೂ ಮಾಡಕ್ಕಾಗ್ದಿದ್ದ ಕೆಲಸ ನೀವು ಮಾಡ್ಬಿಟ್ರಿ. ಜನಾರ್ದನ ಹೇಳಿದ್ನಲ್ಲ, ಇದೆಲ್ಲದಕ್ಕೂ ಕಾರಣ ನೀವೇ ಅಂತ. ಎಲ್ರಿಗೂ ನಿಮ್ಮ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾಯಿದೆ. ನನ್ನ ಮಗ ಮತ್ತೆ ಮೊದಲಿನ ಥರ ಆಗೋ ಹಾಗೆ ಮಾಡಿದ್ರಿ. ಹಾಯ್ ಸಂಧ್ಯಾ, ದುಡ್ಡು ತಂದ್ಯಾ? ಮತ್ತೆ ಈ ಸಂಧ್ಯಾ ಯಾವತ್ತಾದ್ರೂ ಕೈ ಹಾಕಿದ ಕೆಲಸ ಮಾಡದೇ ಇರ್ತಾಳಾ? ಗ್ರೇಟ್ ಕಣೆ ನೀನು. ಅದಕ್ಕೆ ನೋಡು, ನೀನಂದ್ರೆ ನನಗೆ ಖುಷಿ. ಅಂದ್ಕೊಂಡಿದ್ದ ಕೆಲಸ ಆಗಬೇಕು ಅಂದ್ರೆ ನೀನು ಎಷ್ಟಾದ್ರೂ ರಿಸ್ಕ್ ತಗೊಂತೀಯ ನೋಡು. ನಿನಗಂತೂ ಡಬಲ್ ಸೈಡ್ ಪಕ್ಕ. ಕರೆಕ್ಟ್ ಆಗಿದೆ ಕಣೆ. ಅಯ್ಯೋ, ವ್ಯವಹಾರ ಅಂದ್ರೆ ವ್ಯವಹಾರ. ಅಕಸ್ಮಾತ್ ನಿನಗೆ ಗೊತ್ತಿಲ್ಲದೆ ಇದ್ರಲ್ಲಿ ಜಾಸ್ತಿ ಏನಾದರೂ ಇದ್ಬಿಟ್ರೆ ಇಲ್ಲೇ ತೆಗೆದುಕೊಟ್ಟು ಹೋಗ್ಬಿಡ್ತೀನಿ. ನನಗೆ 3 ಲಕ್ಷದ ಮೇಲೆ 1 ರೂಪಾಯಿನೂ ಬೇಡ. 3 ಲಕ್ಷ ಕರೆಕ್ಟ್ ಆಗಿದೆ. ಮೊದಲು ಸೈಟ್ ತೋರಿಸು, ಆಮೇಲೆ ಕೊಡ್ತೀನಿ. ಲೇ, ಇದಕ್ಕೆ ಕಣೆ ನಿನಗೆ ಇಲ್ಲಿಗೆ ಬರಕ್ಕೆ ಹೇಳಿದ್ದು. ಅಲ್ಲೋಡು, ಅಲ್ಲಿ ಎದುರುಗಡೆ ಕಾಣಿಸ್ತಿದ್ಯಲ್ಲ, ಅದೇ ಸೈಟು. ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಮನೆ ಕಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವರೆಲ್ಲ ಇದೇ ಪಾರ್ಕ್ಗೆ ವಾಕಿಂಗ್ ಬರ್ತಾರೆ ಗೊತ್ತಾ? ಯಪ್ಪ, ನನಗೆ ನಂಬೋಕ್ಕಾಗ್ತಿಲ್ಲ ಕಣೆ. ನಿನ್ನಿಂದ ನನಗೆ ಮನೆ ಕಟ್ಟೋ ಭಾಗ್ಯ ಬಂತು ನೋಡು. ಆದರೆ ಈ ಸೈಟ್ ರಿಜಿಸ್ಟ್ರೇಷನ್ ಯಾವಾಗ? ಅವತ್ತೇ ನಾ ದುಡ್ಡು ಕೊಡ್ತೀನಿ, ಸರಿನಾ? ಲೇ, ಇವಾಗ ನೀನು ಈ ದುಡ್ಡು ಕೊಟ್ಟರೆ ಸೈಟ್ ನಿನ್ನ ಹೆಸರಿಗೆ ಆಗತ್ತೆ. ಇಲ್ಲ ಅಂದರೆ ಬೇರೆ ಯಾರಿಗಾದ್ರೂ ಹೋಗುತ್ತಷ್ಟೆ. ನಾನು ನಿಂಗೋಸ್ಕರ ಅವ್ರ ಹತ್ರ ಗೋಗರ್ದು ಈ ಸೈಟ್ನ ಸೇಲ್ ಮಾಡಿಸದೆ ಹೋಲ್ಡ್ ಮಾಡಿಸಿದ್ದೀನಿ ಗೊತ್ತಾ? ನೀನೇನಾದರೂ ಇವಾಗ ಈ ದುಡ್ಡು ಕೊಟ್ಟಿಲ್ಲ ಅಂದರೆ ಇವತ್ತೇ ಆ ಸೈಟು ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ.
ಯಾಕೆ ಹಾಗೆಲ್ಲ ಹೇಳ್ತೀಯಾ? ಇನ್ನೇನು ಮತ್ತೆ ನಿನಗೆ ನಂಬಿಕೆನೇ ಇಲ್ಲ. ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಸ್ತಿದ್ದೀನಿ. ಎಲ್ಲ ಆದರೆ ಒಂದೇ ವಾರದಲ್ಲಿ ಸೈಟ್ ನಿನ್ನ ಹೆಸ್ರಿಗೆ ಮಾಡಿಸಿ ಪೇಪರ್ ತಂದು ಕೊಡ್ತೀನಿ. ಏನೋ ನಿನ್ನನ್ನೇ ನಂಬಿದ್ದೀನಿ ಕಣೆ. ಇನ್ನೊಂದು ವಾರದಲ್ಲಿ ನನ್ನ ಹೆಸರಲ್ಲಿ ಡಬಲ್ ಸೈಟ್ ಇರುತ್ತೆ ಅಂದರೆ ನನ್ನ ಕೈಯಲ್ಲಿ ನಂಬೋಕೆ ಆಗ್ತಿಲ್ಲ. ನಿಜವಾಗ್ಲೂ ಸೈಟ್ ಸಿಗುತ್ತೆ ಅಲ್ವಾ? ಅಯ್ಯೋ, ನಿನ್ನ ತಾತನ ಮೇಲೆ ಆಣೆ ಕಣೆ. ದೀಪಿಕಾ ಪ್ಲೀಸ್ ಸ್ವಲ್ಪ ಜ್ಯೂಸ್ ಆದರೂ ಕುಡಿ. ದಿನ ಹೀಗೆ ಮಾಡಿದ್ರೆ ನಿನ್ನ ಆರೋಗ್ಯ ಏನಾಗಬೇಕು ಹೇಳು. ನಂಗೆ ಬೇಡ ಮಾಮ್, ಪ್ಲೀಸ್ ಒತ್ತಾಯ ಮಾಡಬೇಡ. ಯಾವುದಕ್ಕೂ ಮನಸ್ಸಿಲ್ಲ. ಯಾವಾಗಲೂ ಹೀಗೆ ಹೇಳ್ತೀಯ. ಇಷ್ಟು ದಿನ ಅಭಿ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದೆ. ಈಗ ಅವ್ರನ್ನ ಮೀಟ್ ಮಾಡಿ ಬಂದಮೇಲೆ ಒಂದು ಹೋಪ್ ಬಂದಿದೆ ತಾನೆ. ಜ್ಯೂಸ್ ಆದರೂ ಕುಡಿ. ಏನು ಹೋಪೋ, ನನಗೆ ಅಭಿ ಜೊತೆಲಿ ಮದುವೆ ಆಗೋವರೆಗೂ ಯಾರ ಮೇಲೂ ಯಾವುದ್ರ ಮೇಲೂ ನಂಬಿಕೆ ಬರಲ್ಲ ಮಾಮ್. ಹೀಗೆ ಹೇಳಿದ್ರೆ ಹೇಗೆ ದೀಪು? ಹೋಗ್ಲಿ, ಏನು ಬೇಕು ಅಂತ ಹೇಳು, ಅದನ್ನೇ ಮಾಡ್ತರ್ತೀವಿ. ಅವಳಿಗೆ ಏನು ಬೇಕು ಅಂತ ನನಗೆ ಗೊತ್ತು. ನಿನಗೆ ಅಭಿ ಬೇಕು ಅಲ್ವಾ? ನಾನೀಗ ಎಲ್ಲಿಂದ ಬರ್ತಿದ್ದೀನಿ ಗೊತ್ತಾ? ನಿನ್ನ ಅಭಿಮಾನಿಯಿಂದ. ರೀ, ಅಲ್ಲಿಗೆ ಹೋಗಿದ್ರಾ? ಮತ್ತೇನಾದರೂ? ಎಂಥದ್ದು ಇಲ್ಲ, ನೀನೇನು ವರಿ ಮಾಡ್ಕೋಬೇಡ. ನಾನಲ್ಲಿ ಹೋಗಿದ್ದು ಜಗಳ ಕಾಯಕ್ಕಲ್ಲ, ದೀಪಿಕಾ ಮತ್ತೆ ಅಭಿ ಮದುವೆ ವಿಷಯ ಮಾತಾಡಕ್ಕೆ. ಡ್ಯಾಡ್, ಏನು ಹೇಳ್ತಿದ್ದೀರಾ? ಆರ್ ಯು ಸೀರಿಯಸ್? ಎಸ್ ಮಗಳೇ. ಅವ ತುಳಸಿ ಅವ್ರ ಮನೆಗೆ ಬಂದು ಏನೇನೋ ಆಯಿತು. ಅವ್ರ ಮಾವ ಬಂದು ಗಂಡಿನ ಕಡೆಯವ್ರನ್ನ ಓಡಿಸಿದ್ದು ಆಯಿತು. ನಾನು ತುಂಬ ಯೋಚನೆ ಮಾಡಿ ನೋಡಿದೆ. ಐ ಫೆಲ್ಟ್ ನಾನು ಮಾಡ್ತಿರೋ ತಪ್ಪು ಅಂತ. ತುಳಸಿ ಅವ್ರು ಹೇಳಿದಾಗೆ ನಮ್ಮ ಹಠಕ್ಕೆ ನಮ್ಮ ಮಕ್ಕಳ ಜೀವನ ಬಲಿ ಕೊಟ್ಕೊಡ್ದು. ಅದಕ್ಕೆ ನಾನು ಹೂವು ಹಣ್ಣು ತಗೊಂಡು ಅಭಿ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡ್ಕೊಂಡ್ಬಂದೆ. ರೀ, ನಿಜನಾ? ನನಗಿದನ್ನು ನಂಬೋಕೆ ಆಗ್ತಿಲ್ಲ. ಆ ದೇವರು ಇವತ್ತು ಕಣ್ಬಿಟ್ಟ ಅನ್ಸುತ್ತೆ. ಈ ದಿನಕ್ಕೋಸ್ಕರ ನಾವೆಷ್ಟು ಕಾಯ್ತಿದ್ವಿ ಗೊತ್ತಾ? ಡ್ಯಾಡ್, ಇದೆಲ್ಲ ಡ್ರೀಮ್ ಅನ್ನಿಸ್ತಿದೆ. ಎಲ್ಲ ನಿಜಮ್ಮ. ಅಷ್ಟೇ ಅಲ್ಲ, ನಾಳೆ ಅವರನ್ನ ಮನೆಗೆ ಬರಕ್ಕೆ ಹೇಳಿದ್ದೀನಿ. ಯುನೋ ವೈ? ತಾಂಬೂಲ ಬದಲಾಯಿಸಕ್ಕೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ನಾಳೆ ಅವರೆಲ್ಲ ಬರ್ತಿದ್ದಾರೆ. ಬಂದ ಮೇಲೆ ಮದುವೆ ತಯಾರಿ ಮಾಡೋದೆ. ಒಂದು ಒಳ್ಳೆ ಮುಹೂರ್ತ ನೋಡಿ ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡ್ತೀನಿ. ರೀ, ತುಂಬ ಸಂತೋಷ ರೀ. ಈ ಸಲನಾದರೂ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು. ಆದರೆ ಇದರಲ್ಲಿ ಮತ್ತೆ ಏನಾದರೂ ಪ್ಲಾನ್ ಮಾಡಿದ್ದೀನಿ ಅಂತನ? ಏನೂ ಇಲ್ಲ. ನಾಳೆ ಅವರೇ ಬರ್ತಾರಲ್ವಾ, ಅವಾಗ ನಿಮ್ಗಳಿಗೆ ಗೊತ್ತಾಗತ್ತೆ. ರೀ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ನಾವೆಲ್ಲ ತಯಾರಿ ಮಾಡಬೇಕಲ್ವಾ? ಅದು ನೀವು ಹೆಂಗಸ ಮಾತಾಡ್ಕೊಳ್ಳಿ. ಸರಿ, ನಾನು ತಯಾರು ಮಾಡೋದಕ್ಕೆ ಶುರು ಮಾಡ್ತೀನಿ. ಡ್ಯಾಡ್, ನಂಗೆ ಈಗಲೂ ನಂಬಕ್ಕೆ ಆಗ್ತಿಲ್ಲ. ಫೈನಲಿ ಅಭಿನ ನನ್ನ ಮದುವೆ ಆಗ್ತಿದ್ದೀನಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಮಾ, ಗಾಡ್ ಬ್ಲೆಸ್ ಯು. ದೀಪ್ಸ್, ಐ ಲವ್ ಯು ಸೋ ಮಚ್. ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಇಷ್ಟು ದಿನ. ಯಪ್ಪ ಲೇ ಅಭಿ,
ಫಸ್ಟು ಫೋನ್ ಯಾರು ತೆಗೆದಿದ್ದಾರೆ ಅಂತ ನೋಡ್ಬಿಟ್ಟು ಮಾತಾಡು. ನಾನು ದೀಪಿಕಾ ಅಲ್ಲ, ಅವ್ರ ಅಪ್ಪ. ಸಾರಿ ಪಾಪ, ಅದು ನಾನು ದೀಪಿಕಾ ಅಂತ. ಐ ಸೋ ಸಾರಿ. ನಿಂದೇನು ತಪ್ಪಿಲ್ಲ ಬಿಡು. ಅವಳು ಫೋನಿಗೆ ಮಾಡಿದ್ಯಾ, ಅವಳೇ ತೆಗಿತಾಳೆ ಅನ್ಕೊಂಡಿದ್ಯಾ? ಸಾರಿ, ಅವಳ ಫೋನ್ ನನ್ನ ಹತ್ರ ಇರುತ್ತೆ ಅಂತ ನಿಂಗೆ ಗೊತ್ತಿರುತ್ತೆ. ಇನ್ಮೇಲೆ ಅವಳ ಫೋನ್ ಅವಳ ಹತ್ರನೇ ಇರುತ್ತೆ. ಜಸ್ಟ್ ಗಿವ್ ಇಟ್ ಟು ಹರ್. ದೀಪು, ಅಭಿ ಫೋನ್. ಅಭಿನಾ? ಹಲೋ ದೀಪಿಕಾ, ಎಷ್ಟು ದಿನ ಆಗಿತ್ತು ನಿನ್ನ ವಾಯ್ಸ್ ಕೇಳಿ. ಸೇಮ್ ಹಿಯರ್ ಅಭಿ, ಐ ಮಿಸ್ ಯು ಸೋ ಮಚ್. ಎಲ್ಲ ಸುಳ್ಳು. ಮಿಸ್ ಮಾಡ್ಕೊಂಡಿದ್ರೆ ನನ್ನ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದಿತ್ತಲ್ವಾ? ನಿನಗೆ ನನ್ನ ಸಿಚುಯೇಷನ್ ಹೇಗಿತ್ತು ಅಂತ ಐಡಿಯಾನೂ ಇಲ್ಲ ಅಭಿ. ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಸಣ್ಣ ದಾರಿ ಸಿಕ್ಕಿದ್ರು ನಾನು ಅದನ್ನು ಬಿಡ್ತಿರ್ಲಿಲ್ಲ. ಅಮ್ಮನ ಫೋನ್ ತಗೊಂಡು ಕಾಂಟ್ಯಾಕ್ಟ್ ಮಾಡೋಣ ಅಂದರು, ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಡ್ಯಾಡ್. ಅವ್ರು ನಮ್ಮ ಮದುವೆ ನಿಂತಾಗಿಂದ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ರು. ಏನೋ ಅಟ್ಲೀಸ್ಟ್ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಹೌದಭಿ, ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಬೇಕು ಅಂದ್ಕೊಂಡಿದ್ದೆ. ಅಷ್ಟು ಹಿಂಸೆ ಆಗ್ಬಿಟ್ಟಿತ್ತು ನನಗೆ. ನನಗೂ ಹಾಗೆ ದೀಪಿಕಾ, ಯಾಕೋ ಯಾರೂ ಬೇಡ ಅನ್ಸ್ಬಿಟ್ಟಿತ್ತು. ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಆಫೀಸ್ಗೆ ಹೋಗೋಕೆ ಶುರು ಮಾಡಿದೆ. ಅಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮನೇಲೆ ನಿನಗೆ ಬೇರೆ ಹುಡುಗಿನ ನೋಡ್ತಿದ್ದಾರೇನೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ಅವ್ರು ನೋಡಿದ್ರು ನಾನು ನಿನ್ನ ಬಿಟ್ಟು ಬೇರೆ ಹುಡುಗಿನ ಇಷ್ಟಪಡ್ತೀನಿ. ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಮದುವೆನೇ ಆಗ್ಬಿಟ್ಟಿರ್ತಿದ್ದೆ. ನಾನು ನಿನಗೋಸ್ಕರನೇ ಕಾಯ್ತಿದ್ದೆ ದೀಪಿಕಾ. ಐ ಆಮ್ ಸೋ ಹ್ಯಾಪಿ ಅಭಿ. ಇವಾಗ ನನಗೆ ಸಮಾಧಾನ ಆಯಿತು. ಲವ್ ಯು. ಮೀ ಟು ದೀಪಿಕಾ. ಬಟ್ಟೆ ಒಗೆಯುವಾಗ ಕೊಂಚ ಕೋಪ ಕಮ್ಮಿ ಇದ್ದಿದ್ರೆ ಪರ್ಫೆಕ್ಟ್ ಕನಕನ ಕಿಂಡಿ ಆಗಿರೋದು. ಈಗ ಊರು ಹೆಬ್ಬಾಗಲಾಗ್ಬಿಟ್ಟಿದೆ. ತಾತ, ನನಗೇನು ಕೋಪ ಬಂದಿರಲಿಲ್ಲ. ತುಂಬ ಕೊಳೆ ಆಗಿತ್ತಲ್ಲ, ನೀಟಾಗಿ ಒಗ್ಯೋಣ ಅಂತ ಒಗ್ದೆ. ಏನ್ ನಾನೇನು ಕಬಡ್ಡಿ ಆಡಕ್ಕೆ ಹೋಗಿದ್ನ ಕೊಳೆ ಆಗೋದಕ್ಕೆ? ಅದೆಲ್ಲ ಏನಲ್ಲ, ನನ್ನ ಮೇಲಿನ ಕೋಪನ ಬನ್ನೀನ್ ಮೇಲೆ ತೋರಿಸಿದ್ಯಾ, ಅದಕ್ಕೆ ಈ ಪರಿಣಾಮ. ಅಯ್ಯೋ ತಾತ, ಹಾಗೇನಿಲ್ಲ. ಬೈ ಮಿಸ್ಟೇಕ್ ಹರಿದೋಗಿದೆ. ಈಗೇನು ಮಾಡಬೇಕು ಅಂತ ಹೇಳು. ಎಂಥೆಂಥ ಲಾಯರ್ಗಳ ಮನೇಲೋ ಪಂಚಾಯಿತಿ ಮಾಡಿರೋನು ಈ ದತ್ತ. ಇನ್ನು ಈ ಮನೆಯಲ್ಲಿ ಬಿಡ್ತೀನ? ಇಲ್ಲೊಂದು ಪಂಚಾಯಿತಿ ಆಗಲೇಬೇಕು. ಪಂಚಾಯಿತಿನ? ನನ್ನ ಹೊಸ ಬನ್ನೀನ್ ಹರಿದಾಕಿರೋದಕ್ಕೆ ನಿನಗೆ ಶಿಕ್ಷೆ ಕೊಡಲೇಬೇಕು. ಶಿಕ್ಷೆನಾ? ಅಪ್ಪ ನೋಡು, ಶಿಕ್ಷೆ ಅಂತ ಪದ ಕೇಳಿದ ತಕ್ಷಣ ನನ್ನ ಮಗು ಎಷ್ಟು ಜೋರಾಗಿ ಓದಿತಿದೆ ಗೊತ್ತಾ? ಪ್ರೆಗ್ನೆಂಟ್ಗೆ ಯಾರಾದರೂ ಶಿಕ್ಷೆ ಕೊಡ್ತಾರಾ? ಯಾರು ಕೊಡ್ತಾರೋ ಬಿಡ್ತಾರೋ, ಈ ದತ್ತ ಅಂತೂ ಕೊಡ್ತಾನೆ. ಮೊದಲನೇದಾಗಿ ಇನ್ನು ಮೇಲೆ ಒಗೆದಿರೋ ನನ್ನ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿದ ಹಾಗೆ ಮಡಚಿಡಬೇಕು. ಅಷ್ಟೇನಾ? ಮಾಡ್ತೀನಿ ಬಿಡು. ಆಮೇಲೆ ದಿನ ಬೆಳಿಗ್ಗೆ 6 ಗಂಟೆಗೆದ್ದು ಮನೆ ಮುಂದೆ ರಂಗೋಲಿ ಬಿಡಿಸ್ಬೇಕು. 6 ಗಂಟೆಗ? ತಾತ, ಇದಂತೂ ನನಗೆ ಸಾಧ್ಯನೇ ಇಲ್ಲ. ನಾನು ಅಷ್ಟಬೇಗೆಲ್ಲ ಹೇಳಲ್ಲ. ಬೇರೆ ಏನಾದರೂ ಹೇಳು. ತಾತ, ಅಷ್ಟೆಲ್ಲ ಹೇಳೋದಕ್ಕಿಂತ 2 ದಿವಸ ಊಟ ಆಗ್ತಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆನಿದೆ ಹೇಳಿ. ಪ್ರೆಗ್ನೆಂಟ್ ಬೇರೆ, ಊಟ ಇಲ್ಲದೆ ಹೇಗೆ? ಸತ್ಯ ಸಿರಿ, ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು ಅನ್ನೋದು ಸತ್ಯ ನೋಡು. ತಾತ, ಬಟ್ಟೆ ಮಡ್ಚಿಡೋ ಟಾಸ್ಕ್ ನನಗೆ ಓಕೆ, ನಾ ಮಾಡ್ತೀನಿ. ಅಷ್ಟೇ ಸಾಕು. ನಿನಗೆ ಬೇಕಾದ್ದು ಕೊಟ್ಟು ಬಿಟ್ರೆ ಅದು ಶಿಕ್ಷೆ ಆಗತ್ತಾ? ಓಡೋದವಳೆ, ನಾ ಹೇಳ್ತೀನಿ ಕೇಳು. ಇನ್ನು ಮೇಲೆ ಪ್ರತಿ ದಿವಸ ನನ್ನ ಕಾಲನ್ನು ಒತ್ತುತ್ತಾ ಇರಬೇಕು. ಅದು ನಾನು ಸಾಕು ಅನ್ನೋವರೆಗೂ ಒತ್ತುತ್ತಾ ಇರಬೇಕು. ನಿನ್ ಕಾಲು ನಾನು ಒತ್ತಬೇಕಾ? ಅದರಲ್ಲೇ ಏನಿದೆ?
ಈ ದತ್ತನ ಆಶೀರ್ವಾದನೂ ನಿನಗೆ ಸಿಕ್ಕದ ಹಾಗಾಗತ್ತೆ ಅಲ್ವಾ? ಬೇಕಾಗಿಲ್ಲ, ನನ್ನ ಕೈಲಿ ಅದೆಲ್ಲ ಸಾಧ್ಯನೇ ಇಲ್ಲ. ಏಯ್, ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ. ಸಂಧ್ಯಾ, ದೊಡ್ಡವ್ರ ಕಾಲು ಹೊತ್ತಕ್ಕೆ ನಿನಗೇನು, ಸುಮ್ಮನೆ ಹೊತ್ತು. ನೀವು ಸುಮ್ಮನೆ ಇರ್ತೀರಾ? ಸಂಧ್ಯಾ, ತಾತ ಬೇರೆ ಏನಾದರೂ ಪನಿಷ್ಮೆಂಟ್ ಕೊಟ್ರೆ ಆಮೇಲೆ ನಿನಗೂ ಕಷ್ಟ ಆಗತ್ತೆ, ಒಪ್ಕೊಂಬಿಡು. ಚಾನ್ಸೇ ಇಲ್ಲ, ನಾನು ಮಾಡಲ್ಲ ತಾತ. ಓ, ಇದೇ ಮಾತಾ? ಹೌದು, ಇದೇ ಮಾತು. ಆಗೋಲ್ಲ ಅನ್ನೋ ಹಾಗಿದ್ರೆ ಈ ಕ್ಷಣನೇ ನೀನು ನಿಮ್ಮನೆಗೆ ಹೋಗ್ತಾ ಇರಬೇಕು. ಏನಪ್ಪ ಪ್ರಸಾದ್, ರೆಡಿನಾ? ಹ್ಞೂ ತಾತ, ನಾನು ಲಗೇಜ್ ರೆಡಿ ಇಟ್ಟಿದ್ದೀನಿ. ನೀವು ಅಂದರೆ ಈಗಲೇ ಕರ್ಕೊಂಡು ಹೋಗ್ತಾ ಇರೋದೆ. ನೀನು ಓಡಿಸ್ಕೊಂಡು ಹೋಗೋದ್ರಲ್ಲಿ ತುಂಬಾ ಸ್ಪೀಡು. ಓಡ್ ಹೋದವಳೆ, ಏನ್ ನೋಡ್ತಾ ಇದ್ಯಾ? ನಡಿ. ಈಗೇನೋ ಬಲಗಾಲ್ ಒತ್ಲಾ ಎಡಗಾಲ್ ಒತ್ಲಾ? ಹಾಗ ಬಾ ದಾರಿಗೆ. ಎಡಗಾಲು. ಓಡ್ ಹೋದವಳೆ, ಮೆಲ್ಲಿಗೆ. ನೀನು ಕೋಪಿಸ್ಕೊಂಡು ಬಟ್ಟೆ ಹರಿದಾಕದ್ಯಲ್ಲ, ಹಾಗೆ ಒತ್ತೋಕೆ ಹೋಗ್ಬೇಡ. ಇದು ನನ್ನದು ಸ್ವಂತ ಎಡಗಾಲು. ಮೆಲ್ಲು ಗೊತ್ತು. ಏನ್ ದೀಪು, ನಾಳೆ ರೆಡಿ ಆಗ್ತಿದ್ಯಾ? ಹ್ಞೂ ಡ್ಯಾಡ್, ಇದು ನೋಡಿ, ನೀವು ನನಗೆ ಮದುವೆ ಕೊಡಿಸಿದ್ದು ಇದನ್ನೇ ಹಾಕೋತಿದ್ದೀನಿ. ಚೆನ್ನಾಗಿದೆ ಅಲ್ಲ? ಈ ಬಳೆ ನೋಡಿ ಡ್ಯಾಡ್, ಡಿಸೈನ್ ಚೆನ್ನಾಗಿದೆಯಲ್ಲ, ನಂಗೆ ಸೂಟ್ ಆಗುತ್ತೆ. ಎಲ್ಲ ಸೂಟ್ ಆಗತ್ತೆ, ಹುಡುಗ ಒಬ್ಬನ್ಬಿಟ್ಟು. ಡ್ಯಾಡ್, ತಮಾಷೆನಾ? ಖಂಡಿತ ಇಲ್ಲ. ಮತ್ತೆ ಆಗ್ಲೇ ನೀವು ಅವ್ರ ಮನೆಗೆ ಹೋಗಿದ್ರಿ, ನಾಳೆನೇ ಎಲ್ಲರೂ ಬರ್ತಾರೆ ಅಂದ್ರೆ? ಅಂದೆ ಅಲ್ಲ ದೀಪು, ಅವತ್ತು ನಮ್ಗೆ ಅಷ್ಟೆಲ್ಲ ಅವಮಾನ ಆಯ್ತಲ್ಲ, ನಿಂಗೇನು ಅನಿಸ್ಲಿಲ್ವಾ? ಈ ಅಪ್ಪಂಗಾಗಿರೋ ಅವಮಾನಕ್ಕೆ ನನಗೆ ರಿವೆಂಜ್ ತಗೋಬೇಕು ಅನ್ನೋ ಯೋಚನೆನೇ ಇಲ್ವಾ? ವಾಟ್ ಡ್ಯಾಡ್, ನೀವು ಏನು ಹೇಳ್ತಿದ್ದೀರಾ? ಇದ್ದಕ್ಕಿದ್ದಂಗೆ ಏನಾಯ್ತು ನಿಮಗೆ? ಇದ್ರಲ್ಲಿ ಯಾವ ಪ್ಲಾನು ಇಲ್ಲ ಅಂತ ಆವಾಗಲೇ ಹೇಳಿದ್ರಿ ಅಲ್ವಾ? ನಾನು ಹಾಗೆ ಅನ್ಕೊಂಡಿದ್ದೆ ದೀಪು, ಆದರೆ ನಿನ್ನ ಮದುವೆ ದಿನ ನಂಗೆ ಆಗಿದ್ದ ಅವಮಾನ ನೆನೆಸ್ಕೊಂಡ್ರೆ ಇವತ್ತು ಮೈಯೆಲ್ಲ ಕುದಿಯುತ್ತೆ. ಇವ್ರಿಗೂ ಅದೇ ಥರ ಅವಮಾನ ಮಾಡಿ ಪಾಠ ಕಲಿಸ್ಬೇಕು ಅನ್ಸತ್ತೆ. ಡ್ಯಾಡ್, ಅದೆಲ್ಲ ಮುಗ್ದೋಗಿರೋ ಕತೆ. ಈಗ ಮತ್ತೆ ಅಭಿ ನನಗೆ ಸಿಗ್ತಾ ಇದ್ದಾನೆ. ನೀವು ದಯವಿಟ್ಟು ಮತ್ತೆ ಮನಸ್ಸು ಬದಲಾಯಿಸ್ಬೇಡಿ. ನಿಜ ಹೇಳಬೇಕು ಅಂದರೆ ನನ್ನ ಮನಸ್ಸನ್ನ ನಾನು ಬದಲಾಯಿಸ್ಕೊಂಡೇ ಇರಲಿಲ್ಲ. ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇರಲೇ ಇಲ್ಲ. ಆ ಮನೆಯವ್ರಿಗೆ ಸರಿಯಾಗಿ ಅವಮಾನ ಮಾಡಬೇಕು, ಇದೊಂದೇ ನನ್ನ ತಲೆಯಲ್ಲಿರೋ. ಡ್ಯಾಡ್, ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಈಗಲೂ ಬೇಜಾರಿದ್ರೆ, ಅವ್ರು ಕಂಡ್ರೆ ಈಗಲೂ ಆಗಲ್ಲ ಅಂದರೆ ನಾಳೆ ಯಾಕೆ ಅವ್ರನ್ನ ಬರೋದಕ್ಕೆ ಹೇಳಿದ್ರಿ? ನನ್ನ ಮನಸ್ಸಲ್ಲಿ ಮತ್ತೆ ಯಾಕೆ ಆಸೆ ಬಿತ್ತಿದ್ರಿ? ಕಾರಣ ಇದೆ ದೀಪು, ಇಷ್ಟು ದಿನ ನಾನು ಪಟ್ಟದ ಅವಮಾನಕ್ಕೆ, ಹಿಂಸೆಗೆ ನಾಳೆ ಒಂದು ಉತ್ತರ ಕೊಟ್ಟೇ ಕೊಡ್ತೀನಿ. ನಾಳೆ ಅವ್ರು ಬಂದಾಗ ನೀನು ನಿನ್ನ ಬಾಯಿಂದಾನೇ ಅಭಿ ಕಂಡ್ರೆ ನಂಗೆ ಇಷ್ಟ ಇಲ್ಲ, ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ಅಸಹ್ಯ ಅಂತ ಹೇಳಬೇಕು. ಅಷ್ಟೇ ಅಲ್ಲ, ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ನಿಮ್ಮ ಮುಖ ಇನ್ಮೇಲೆ ತೋರಿಸ್ಬೇಡಿ ಅಂತ ಅವಮಾನ ಮಾಡಿ ಕಳಿಸ್ಬೇಕು. ಕಳಿಸ್ತೀಯ ಅಲ್ವಾ? ಡ್ಯಾಡ್, ಏನಾಗಿದೆ ನಿಮಗೆ? ನಾನು ಇಷ್ಟೆಲ್ಲ ಕ್ರೂಯಲ್ ಆಗಲ್ಲ ಡ್ಯಾಡ್. ನನ್ನ ಮನಸ್ಸಲ್ಲಿ ಇನ್ನೂ ಅಭಿನಯ ಇರುವಾಗ ನಾನು ಯಾಕೆ ಹೀಗೆಲ್ಲ ಹೇಳಿ? ಹೇಳ್ತೀಯ? ಹೇಳಬೇಕು? ನೋ ನೋ ಡ್ಯಾಡ್, ನಾನು ಹೇಳಲ್ಲ. ನಾನು ಹೇಳಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಹೇಳೇ ಹೇಳ್ತೀಯ? ನೀನೇನಾದ್ರು ನನ್ನ ಮಾತು ಮೀರಿ ಅಭಿನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ನೀವು ಏನು ಮಾಡಿದ್ರು ನಾನು ಕೇರ್ ಮಾಡಲ್ಲ. ನಾನು ಅಭಿನ ಮದುವೆ ಆಗೇ ಆಗ್ತೀನಿ. ನೀನು ಅಭಿನ ಮದುವೆ ಆಗು, ಐ ಹ್ಯಾವ್ ನೋ ಅಬ್ಜೆಕ್ಷನ್. ನೀನು ಅಭಿನ ಮದುವೆ ಆಗಿದ್ದ ನೆಕ್ಸ್ಟ್ ಮೂಮೆಂಟ್ ನಿನ್ನ ತಂದೆ ತಾಯಿ ಬೇರೆ ಆಗ್ತೀವಿ. ವಾಟ್? ಎಸ್, ನಾನು ನಿಮ್ಮಮ್ಮಗೆ ಡಿವೋರ್ಸ್ ಕೊಡ್ತೀನಿ. ನನ್ನ ಲಾಯರು ಆಗಲೇ ಡಿವೋರ್ಸ್ ಪೇಪರ್ಸ್ ಇಟ್ಕೊಂಡು ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ.
ಪಾಪ ನನ್ನ ಮಗು ಅಳ್ತಿದೆ ಅನ್ಸುತ್ತೆ, ಅಮ್ಮ ಕಷ್ಟಪಡ್ತಿದ್ದಾಳೆ ಅಂತ. ಎಂಥದ್ದು ಇಲ್ಲ. ನೀನು ದತ್ತನ ಕಾಲು ಒತ್ತುತ್ತಾ ಇರೋದ್ರನ್ನ ನೋಡಿದ್ರೆ ಆ ಮಗು ಕೂಡ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲಿಯುತ್ತೆ. ನೀನಂತೂ ನಾನು ಕಲಿಸಿರೋ ಸಂಸ್ಕಾರನ 3 ಈರುಳ್ಳಿಗೆ ಮಾರಿಬಿಟ್ಟಿದೀಯ. ನಿನ್ನ ಮಗು ಆದರೂ ಕಲೀಲಿ ಬಿಡು. ಯಾಕೋ ಸಮರ್ಥ್, ಏನಾಯ್ತು? ಸಾಕಾಗೋಯ್ತು ನನಗೆ. ಎಲ್ಲಿ ಕೆಲ್ಸಕ್ಕೆ ಹೋದ್ರು ಆ ಅಭಿ ಆಫೀಸಿಗೆ ಫೋನ್ ಮಾಡಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾರೆ. ಅಲ್ಲಿ ಎಲ್ಲರೂ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಕ್ ಹೇಳಿದಾರೆ. ಅದಕ್ಕೆ ಹೇಳೋದು ಕಣೋ, ಎಲ್ಲನೂ ನಾವು ಅಂದುಕೊಂಡಷ್ಟು ಸುಲಭವಾಗಿ ಆಗೋದಿಲ್ಲ. ಅದು ಸ್ವಲ್ಪ ತಾಳ್ಮೆ ಬೇಕು. ತಾತ, ನೀವೀಗ ಲೆಕ್ಚರ್ ಕೊಡೋಕೆ ಬರಬೇಡಿ. ಮೊದಲೇ ನನಗೆ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕೆ? ಸಿಗತ್ತೆ ಇರು. ಎಲ್ಲ ತಕ್ಷಣ ಆಗಬೇಕು ಅಂದರೆ ಆಗಲ್ಲ. ತಾತ ಹೇಳ್ತಿದಾರಲ್ವಾ, ಸ್ವಲ್ಪ ಪೇಷನ್ಸಿಂದ ಇರು. ನೀನು ಹೀಗೆ ಹೇಳ್ತಿಲ್ಲ ಬಾಸು. ಕೈಯಲ್ಲಿ ಕೆಲಸ ಇಲ್ಲ, ದುಡಿಮೆ ಇಲ್ಲ ಅಂದರೆ ಎಷ್ಟು ಕಷ್ಟ ಗೊತ್ತಾ? ಫ್ಯೂಚರ್ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಭಯ ಪಟ್ರೆ ಎಲ್ಲ ಸರಿ ಹೋಗುತ್ತಾ? ಈಗಷ್ಟೇ ಟ್ರೈ ಮಾಡೋದಕ್ಕೆ ಶುರು ಮಾಡಿದ್ಯಾ, ಇನ್ನೊಂದು ಸ್ವಲ್ಪ ದಿನ ಸಿಗುತ್ತೆ ಇರು. ಸ್ವಲ್ಪ ಸುಮ್ಮನಿರ್ತೀರಾ? ದುಡಿಯೋ ಗಂಡ್ಸ್ಗೆ ಕೆಲಸ ಹೋಗಿದೆ, ಬೇರೆ ಕೆಲಸ ಸಿಗ್ತಾ ಇಲ್ಲ. ಕೆಲಸ ಸಿಗದೆ ಡೌಟು ಅಂದಾಗ ಎಷ್ಟು ಭಯ ಆಗುತ್ತೆ ಅಂತ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗುತ್ತಾ? ನಾನಿಲ್ಲಿ